ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್. ಗಾಣಿಗಳ್ಳಿ 1 BHK ಫ್ಲ್ಯಾಟು ಮತ್ತು 2 BHK ಫ್ಲ್ಯಾಟು ನೀವು ಒಂದೇ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಈಗ 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ನಾನು ಕೊಡ್ತೀನಿ ಫ್ರೆಂಡ್. ಇದು 2 BHK ಫ್ಲ್ಯಾಟು. ಈಗ ನಿಮ್ಗೆ ತೋರಿಸ್ತಾ ಇರೋದು 2 BHK ಫ್ರೆಂಡ್. ಇದು ನಿಮಗೆ ಏನು 2 BHKಲ್ಲಿ ಈಗ ಸದ್ಯಕ್ಕೆ ಅಂಥ ಕೆಲಸ ಏನೂ ನಡೀತಾ ಇಲ್ಲ. ನಾನು ವಿಸಿಟ್ ಮಾಡಿದೆ ಒಂದು 3 ಡೇಸ್ ಆಯ್ತನ. ವಿಸಿಟ್ ಮಾಡಿದಾಗ ಸದ್ಯಕ್ಕೆ 2 BHK ಫ್ಲ್ಯಾಟು ಏನು ಟೈಲ್ಸ್ಗೆ ಒಂದು ಪಾಲಿಸ್ ಮಾತ್ರ ಮಾಡ್ತಾಯಿದೆ ಫ್ರೆಂಡ್. ಇದು 2 BHK ಫ್ಲ್ಯಾಟು ಡೆಮೋ ಹೌಸು ನೋಡಿ. ಮುಂಚೆ ಇಲ್ಲಿ ಡೆಮೋ ಹೌಸ್ ಇಲ್ಲಿದೆ, ಇದು ಮಾಡಿದ್ದಾರೆ 2 BHK ಫ್ಲ್ಯಾಟ್ಗೆ ನಿಮಗೆ ತೋರಿಸ್ತಾರೆ. ಫಿನಿಶಿಂಗ್ ಆಗಿರುವಂಥ ಬೇಸನ್ ಇಟ್ಟಿದ್ದಾರೆ. ಬೆಡ್ರೂಮು ಮತ್ತು ಟಾಯ್ಲೆಟ್ ರೂಮ್, ಅಟ್ಯಾಚ್ ಬಾತ್ರೂಮ್. ಅಂದರೆ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಇನ್ನೊಂದು ಸಪ್ರೇಟಾಗಿರುತ್ತೆ ಫ್ರೆಂಡ್. ಇದು ಎಷ್ಟು ಚೆನ್ನಾಗಿದೆ 2 BHK ಫ್ಲ್ಯಾಟು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಹಾಗೆ ನಿಮಗೆ ಹಾಕ್ತೀನಿ ನೋಡಿ. ಇದು 2 BHK ಏನು 1 BHK ಫ್ಲ್ಯಾಟ್. ಈಗ ಎಲ್ಲ ಕೆಲಸ ಆಗಿ ರೂಮ್ಸ್ಗೆಲ್ಲ ಬೀಗ ಹಾಕಿದ್ದಾರೆ. ಎಲೆಕ್ಟ್ರಿಕಲ್ಸು ಸಹ ಇಲ್ಲಿ ವೈರಿಂಗು ಸಹ ಮಾಡಿದ್ದಾರೆ. ಸ್ವಿಚ್ ನೀವು ತೋರಿಸ್ಬೋದು, ಮೇಲ್ಗಡೆ ಲೈಟಿಂಗ್ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಎಲ್ಲ ವರ್ಕಿಂಗ್ ಆಗಿ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇನ್ನು ಒಂದು 5-6 ಫ್ಲೋರಲ್ಲಿ ಇನ್ನೂ ಹಾಕಬೇಕಾಗುತ್ತೆ ಫ್ರೆಂಡ್. ಇದು 2 BHK ಫ್ಲ್ಯಾಟು ಗಾಣಿಗಳ್ಳಿದು ಫ್ರೆಂಡ್. ಇಲ್ಲಿ ಖಾಲಿ ಇದ್ದಾವೆ ಅಂತ ನೀವು ಕೇಳೋದಾದರೆ 25ಕ್ಕಿಂತ ಹೆಚ್ಚು ಇಲ್ಲಿ ಖಾಲಿ ಇದ್ದಾವೆ ಅಂತ ಮಾಹಿತಿ ಬರ್ತಾಯಿದೆ ಫ್ರೆಂಡ್. ಇದು ಸದ್ಯಕ್ಕೆ ಸರ್ಕಾರ 2 BHK ಫ್ಲ್ಯಾಟು ಇಲ್ಲಿ ಯಾವುದೇ ರೀತಿಯಾದ ಅಪ್ಡೇಟ್ ಬಂದಿಲ್ಲ. ಅಂದರೆ ಈ ಲಾಟ್ರಿ ಮುಖಾಂತರ ನಾವು ಕರಿತೀವಿ ಅಂತ ತಿಳಿಸಿದೆ. ಇನ್ನೂ ಅಪ್ಡೇಟು ಸಿಕ್ಕಿಲ್ಲ 2 BHK ಫ್ಲ್ಯಾಟು. ಎಲ್ಲೆಲ್ಲಿ ಬ್ಯಾಲೆನ್ಸ್ ಇದ್ದಾವೆ ಅವೆಲ್ಲ ಕಂಪ್ಲೀಟಾಗಿ 2 BHK ಫ್ಲ್ಯಾಟ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಬಟ್ ಈಗ ಗಾಣಿಗಳಿಗೆ ನಿಮಗೆ ವಿಷಯ ತಿಳಿಸ್ಬೇಕು ಅಂದರೆ ಇಷ್ಟೇ. ಇಲ್ಲಿ ಸಾಧಾರಣವಾಗಿ ಕೆಲಸ ನಡೀತಾ ಇತ್ತು, ಸ್ಪೀಡಲ್ಲಿಲ್ಲ ಕೆಲಸ. ಏನೋ ವೈರಿಂಗ್ ಒಂದು ಸ್ವಲ್ಪ ಚಿಲ್ಲರೆ ಕೆಲಸ ನಡೀತಾ ಇದೆ ಅಷ್ಟೇ. ಇಲ್ಲಿ ನಾನು ಕಂಡಂಗೆ ಇಲ್ಲಿ ಅಷ್ಟು ಕೆಲಸ ಇಲ್ಲಿ ನಡೀತಾ ಇಲ್ಲ. ವೈರಿಂಗ್ ಸುಮಾರು ಎಲ್ಲ ರೂಮ್ಗೆಲ್ಲ ಹಾಕಿದ್ದಾರೆ. ಇದು ಫಿನಿಶಿಂಗ್ ಆಗಿ ಅಂತ ರೂಮ್ಗಳು ನಿಮ್ಗೆ ತೋರಿಸ್ತಾ ಇರ್ತೀನಿ ಫ್ರೆಂಡಲ್ಲಿ 2 BHK ಫ್ಲ್ಯಾಟು ಫ್ರೆಂಡ್. ಇದು 2 BHKದು ಅಪ್ಡೇಟು ಗಾಣಿಗಳಲ್ಲಿ ಫಿನಿಶಿಂಗ್ ಹಂತದಲ್ಲಿ ಬಂದಿರುವಂತಹ 2 BHK ಫ್ಲ್ಯಾಟು. ಇನ್ನು ಸುಮಾರು ಚಿಲ್ಲರೆ ಕೆಲಸಗಳಿದ್ದಾವೆ, ಮಾಡಬೇಕಾಗುತ್ತೆ. ಬಟ್ ನಿಮಗೆ ಅವರು ತಿಂಗಳ ಹೇಳ್ತಾರೆ ನೆಕ್ಸ್ಟ್ ಮಂತು ಅಂತ ಹೇಳ್ತಾರೆ. ನಿಖರವಾದಂಥ ಮಾಹಿತಿ ಇಲ್ಲಿ ಲಭ್ಯವಿಲ್ಲ. ಯಾಕೆಂದರೆ 2 BHK ಫ್ಲ್ಯಾಟಾಗಿ ಕೇಳಿದಾಗ ನೆಕ್ಸ್ಟ್ ಮಂತ್ ಅಷ್ಟೇ, ಯಾವ ನಿಖರವಾದಂಥ ಡೇಟು ನೀಡಲ್ಲ. ಹಾಗಾಗಿ 2 BHK ಫ್ಲ್ಯಾಟ್ದು ನಿಮಗೇನು ಇಲ್ಲೆಲ್ಲ ನೋಡಿ ಟೈಲ್ಸ್ ಎಲ್ಲ ಮೆಟ್ಲಿಗೆಲ್ಲ ಹಾಕಿದ್ದಾರೆ, ಏನು ತೊಂದರೆ ಇಲ್ಲ. ಪ್ರತಿಯೊಂದಕ್ಕೂ ಇಲ್ಲಿ ಇನ್ನೇನು ಹಂತದಲ್ಲಿ ಪಾಲಿಶ್ ಮಾಡ್ತಿರೋ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಔಟ್ಸೈಡ್ 2 BHK ಫ್ಲ್ಯಾಟು ಇಷ್ಟು ಸದ್ಯಕ್ಕೆ ಅಪ್ಡೇಟು ಎಲ್ಲ ಕೊನೆ ಹಂತದಲ್ಲಿ ಬಂದಿದೆ 2 BHK ಫ್ಲ್ಯಾಟ್. ಇನ್ನು ಸದ್ಯದಲ್ಲಿ ಹ್ಯಾಂಡ್ ಓವರ್ ಕೊಡ್ಬೋದು. ಇನ್ನು ವೈರಿಂಗ್ ಕೆಲಸ ಇನ್ನೂ ಸ್ವಲ್ಪ ನಡಿಬೇಕಾಗಿದೆ. 1 BHK ಫ್ಲ್ಯಾಟ್ದು ನಿಮ್ಗೆ ತೋರಿಸ್ಬೇಕು ಅಂತ ಅಂದರೆ ಈ ಸದ್ಯಕ್ಕೆ ಇಲ್ಲಿ 1 BHK ಫ್ಲ್ಯಾಟು ಯಾವುದೇ ರೀತಿಯಲ್ಲಿ ಕೆಲಸ ನಡೀತಾ ಇಲ್ಲ. ಅಪ್ಡೇಟ್ ಏನಪ್ಪ ಅಂತ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಲೋನ್ ಮಾಡಿಸ್ಕೊಳ್ಳೋದ್ರಿಂದ ಸಾಲದ ಮೇಲೆ ನಡೆಸ್ತು. ಇಲ್ಲಿ ಯಾರು ಫಲಾನುಭವಿಗಳು ಒಪ್ಕೊಂಡಿಲ್ಲ. ಲೋನು ಕೆಲಸ ಪೂರ್ಣಗೊಳಿಸಿ ನಂತರ ನಾವು ಲೋನ್ ಮಾಡಿಸ್ಕೊಡ್ತೀವಿ. EMI ಮತ್ತು ನಾವು ಲೋನು EMI ಮತ್ತು ಮನೆ ಬಾಡಿಗೆ ಎಲ್ಲ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಖರ್ಚು ನಮಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ನೀವು ಫಿನಿಶಿಂಗ್ ಮಾಡಿಕೊಡಿ ಅಥವಾ ಕೆಲಸ ಶುರು ಮಾಡಿಕೊಡಿ, ನಂತರ ನಾವು ಲೋನ್ ಪ್ರೊಸೆಸ್ ಮಾಡಿಕೊಡ್ತೀವಿ ಅಂತ ಇಲ್ಲಿ ಫಲಾನುಭವಿಗಳು ತಿಳಿಸಿದ್ದಾರೆ. ಫ್ರೀಡಮ್ ಪಾರ್ಕ್ ಹತ್ರನೂ ಸಹ ಇವರು ತಿಳಿಸಿದ್ದಾರೆ. ಗಾಣಿಗಳಲ್ಲಿ ಸಾಕಷ್ಟು ಫಲಾನುಭವಿಗಳು ಬಂದು ಈ ವಿಷಯ ರಾಜೀವ್ ಗಾಂಧಿ ವಸತಿ ನಿಗಮ ಅಧ್ಯಕ್ಷರಿಗೆ ತಿಳಿಸಿದ್ದಾರೆ ಮಾಹಿತಿ. ಈ ನೆಕ್ಸ್ಟು ನಿಮಗೆ ಏನಪ್ಪ ಅಂತ ಅಂದರೆ ಈಗ ಇತ್ತೀಚೆಗೆ ದಾಖಲಾತಿಗಳು ಕೇಳ್ತಾ ಇದ್ದಾರೆ. ಅಂದರೆ ಗಾಣಿಗಳಿದು 1 BHK ಫ್ಲ್ಯಾಟು ಏನು ನೀವು ಅಪ್ಲೈ ಮಾಡಿದ್ರಲ್ಲ, ಅಪ್ಲೈ ಮಾಡೋ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಪ್ರತಿಯೊಂದು ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಬ್ಯಾಂಕ್ ಪಾಸ್ಪೋರ್ಟ್ ಆಗಿರ್ಬೋದು,
ಹಂಚಿಕೆ ಪತ್ರ ಮತ್ತು ನಾವು ಅರ್ಜಿ ಸಲ್ಲಿಸೋ ಇವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅದು ಡಾಕ್ಯುಮೆಂಟ್ಸ್ ಕೇಳ್ತಾ ಇರೋದು ಅವರು ವಿಷಯ ಏನಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿಗೋಸ್ಕರ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಏನು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಇದ್ದಾರಲ್ಲ, ಆ ಸಬ್ಸಿಡಿಗೋಸ್ಕರ ನಾವು ಈ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಮಾಹಿತಿ ಬರ್ತಾಯಿದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.